ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇಡೀ ಜಗತ್ತೇ ಈಗ ಇಂಡಿಯಾದತ್ತ ತಿರುಗಿ ನೋಡ್ತಾ ಇದೆ. ಯಾಕಂದ್ರೆ ಯುಕ್ರೇನ್ ಯುದ್ಧ ಶುರುವಾದ ಬಳಿಕ ಇದೇ ಮೊದಲ ಬಾರಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ಡಿಸೆಂಬರ್ 4 ಮತ್ತು 5ರಂದು 2 ದಿನಗಳ ಕಾಲ ಅವರು ದೆಹಲಿಯಲ್ಲೇ ಇರಲಿದ್ದಾರೆ. ಅವರ ಈ ಭೇಟಿ ಸಾಮಾನ್ಯವಾದದ್ದಲ್ಲ. ಒಂದ್ ಕಡೆ ಅಮೆರಿಕ ಕಣ್ಣು ಕೆಂಪಗೆ ಮಾಡಿಕೊಂಡಿದ್ರು, ಭಾರತ ಮತ್ತು ರಷ್ಯಾ ದೋಸ್ತಿ ಮಾತ್ರ ಫೆವಿಕಾಲ್ ಬಾಂಡ್ ತರ ಗಟ್ಟಿಯಾಗಿದೆ. ಹಾಗಾದ್ರೆ ಪುಟಿನ್ ಬರ್ತಿರೋದು ಯಾಕೆ? ಭಾರತಕ್ಕೆ ಸಿಗಲಿರೋ ಆ ಬ್ರಹ್ಮಾಸ್ತ್ರ ಯಾವುದು? S-400 ಕ್ಷಿಪಣಿ, ಸುಖೋಯ್ ಯುದ್ಧ ವಿಮಾನದ ಕಥೆ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಪುಟಿನ್ ಭೇಟಿಯ ಹಿಂದಿರೋ ಅಸಲಿ ಸಂಗತಿ ಮತ್ತು ಭಾರತಕ್ಕೆ ಸಿಗಲಿರೋ ಲಾಭಗಳ ಬಗ್ಗೆ ಎಳೆ ಎಳೆಯಾಗಿ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ದೆಹಲಿಯಲ್ಲಿ ಹೈ ಅಲರ್ಟ್, ಪುಟಿನ್ಗಾಗಿ ಹದ್ದಿನ ಕಣ್ಣಿನ ಭದ್ರತೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಪುಟಿನ್ ಅವರ ಈ ಭೇಟಿ ಸಾಮಾನ್ಯವಾದದ್ದಲ್ಲ. ಡಿಸೆಂಬರ್ 4ರ ಸಂಜೆ ಬಂದಿಳಿಯಲಿರುವ ರಷ್ಯಾ ಅಧ್ಯಕ್ಷರ ರಕ್ಷಣೆಗಾಗಿ ದೆಹಲಿಯಲ್ಲಿ ಈಗಾಗಲೇ 5 ಲೇಯರ್ ಸೆಕ್ಯೂರಿಟಿ ಅಳವಡಿಸಲಾಗಿದೆ. ಪುಟಿನ್ ಬರೋದಿಕ್ಕೂ ಮೊದಲೇ ರಷ್ಯಾದ ಅಧ್ಯಕ್ಷೀಯ ಭದ್ರತಾ ಪಡೆಯ 4 ಡಜನ್ಗೂ ಹೆಚ್ಚು ಟಾಪ್ ಕಮಾಂಡೋಗಳು ದೆಹಲಿ ತಲುಪಿದ್ದಾರೆ. ಪುಟಿನ್ ಸಂಚರಿಸುವ ದಾರಿಯುದ್ದಕ್ಕೂ ಎತ್ತರದ ಕಟ್ಟಡಗಳ ಮೇಲೆ ಸ್ನೈಪರ್ಗಳು ಬೀಡು ಬಿಟ್ಟಿದ್ದಾರೆ. ಆಕಾಶದಲ್ಲಿ ಕೃತಕ ಬುದ್ಧಿಮತ್ತೆ ಹೊಂದಿರುವ ಡ್ರೋನ್ಗಳು ಮತ್ತು ಜಾಮರ್ಗಳು ಕಣ್ಗಾವಲು ಇಡಲಿವೆ. ಆದರೆ ಎಲ್ಲಕ್ಕಿಂತ ರೋಚಕ ವಿಚಾರ ಅಂದ್ರೆ ಪುಟಿನ್ ಅವರ ಕಾರು. ಅಮೆರಿಕದ ಅಧ್ಯಕ್ಷರಿಗೆ ದಿ ಬೀಸ್ಟ್ ಇರುವಂತೆ ಪುಟಿನ್ ಅವರಿಗೆ ಔರಸ್ ಸೆನೆಟ್ ಇದೆ. ಇದನ್ನ ಫೋರ್ಟ್ರೀಸ್ ಆನ್ ವೀಲ್ಸ್ ಅಥವಾ ಚಲಿಸುವ ಕೋಟೆ ಅಂತಲೇ ಕರೀತಾರೆ. ಇದು ಸಂಪೂರ್ಣ ಬುಲೆಟ್ ಪ್ರೂಫ್ ಮತ್ತು ಬಾಂಬ್ ಪ್ರೂಫ್ ಕಾರು. ಪುಟಿನ್ ಆಗಮನದ ಹಿನ್ನೆಲೆಯಲ್ಲಿ ಈ ಕಾರನ್ನ ಮಾಸ್ಕೋದಿಂದ ವಿಮಾನದಲ್ಲಿ ದೆಹಲಿಗೆ ತರಿಸಿಕೊಳ್ಳಲಾಗಿದೆ. ಪುಟಿನ್ ಈ ಕಾರ್ನಲ್ಲಿ ಓಡಾಡುವಾಗ ಬಾಹ್ಯ ಪ್ರಪಂಚದ ಯಾವ ಅಸ್ತ್ರ ಕೂಡ ಅವರನ್ನ ಟಚ್ ಮಾಡೋಕ್ಕೂ ಆಗಲ್ಲ. ಅಂತ ಭಯಂಕರ ಕಾರಿದು. ರಕ್ಷಣಾ ವಲಯದ ಗೇಮ್ ಚೇಂಜರ್ S-400 ವರ್ಸಸ್ S-500. ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ ಅಂದ್ರೆ ಅವರೇನು ಖಾಲಿ ಕೈಯಲ್ಲಿ ಬರ್ತಾ ಇಲ್ಲ. ದೇಶದ ರಕ್ಷಣಾ ವಲಯಕ್ಕೆ ಬೂಸ್ಟ್ ನೀಡೋ ದೊಡ್ಡ ದೊಡ್ಡ ಆಫರ್ಗಳು ಅವರ ಬತ್ತಳಿಕೆಯಲ್ಲಿವೆ. ಸ್ನೇಹಿತರೆ, ನಮಗೆಲ್ಲ S-400 ಬಗ್ಗೆ ಗೊತ್ತು. ಈಗಾಗಲೇ ಭಾರತ ರಷ್ಯಾದಿಂದ 3 ರೆಜಿಮೆಂಟ್ S-400 ಪಡ್ಕೊಂಡಿದೆ. ಇದು 400 ಕಿಲೋಮೀಟರ್ ದೂರದ ಶತ್ರು ವಿಮಾನಗಳನ್ನು ಹೊಡೆದುರುಳಿಸುತ್ತೆ. ಈಗ ಭಾರತಕ್ಕೆ ಇನ್ನೂ ಹೆಚ್ಚಿನ S-400 ಮಿಸೈಲ್ಗಳು ಬೇಕಿವೆ. ಅಷ್ಟೇ ಅಲ್ಲ, ಹೊಸದಾಗಿ 5 ಸ್ಕ್ವಾಡ್ರನ್ಗಳನ್ನು ಖರೀದಿಸುವ ಬಗ್ಗೆಯೂ ಮೋದಿ ಮತ್ತು ಪುಟಿನ್ ಮಾತುಕತೆ ನಡೆಸಲಿದ್ದಾರೆ. ಆದರೆ ಈಗ ಬಿಸಿ ಬಿಸಿ ಚರ್ಚೆ ನಡೀತಾ ಇರೋದು ಇದರ ಬಗ್ಗೆ ಅಲ್ಲ. ಈ S-400ನ ಅಪ್ಪನಂತಿರೋ S-500 ಪ್ರೊಮೆಥಿಯಸ್ ಬಗ್ಗೆ. ಪುಟಿನ್ ಅವರ ಈ ಭೇಟಿಯಲ್ಲಿ S-500 ಸಿಸ್ಟಮ್ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ಹಾಗಾದ್ರೆ S-400 ಮತ್ತು S-500 ನಡುವಿನ ವ್ಯತ್ಯಾಸ ಏನು? ಮೊದಲನೆಯದ್ದು ರೇಂಜ್. S-400 400 ಕಿಲೋಮೀಟರ್ ತನಕ ಟಾರ್ಗೆಟ್ ಮಾಡಿದರೆ S-500 ಬರೋಬ್ಬರಿ 600 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸುತ್ತೆ. ಎರಡನೆಯದ್ದು ಎತ್ತರ. ಇದು ಬಾಹ್ಯಾಕಾಶದ ಹತ್ತಿರ ಅಂದ್ರೆ 200 ಕಿಲೋಮೀಟರ್ ಎತ್ತರದಲ್ಲಿ ಹಾರುವ ಟಾರ್ಗೆಟ್ ಅನ್ನು ಬಿಡಲ್ಲ. ಮೂರನೆಯದ್ದು ಹೈಪರ್ಸಾನಿಕ್. ಶಬ್ದಕ್ಕಿಂತ ವೇಗವಾಗಿ ಬರುವ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ತಡೆಯುವ ಶಕ್ತಿ S-500ಗೆ ಇದೆ. S-400 ಒಂದು ಪ್ರಾಂತ್ಯವನ್ನ ಕಾಪಾಡಿದ್ರೆ S-500 ಇಡೀ ದೇಶದ ಪ್ರಮುಖ ನಗರಗಳನ್ನೇ ರಕ್ಷಿಸುವ ನ್ಯಾಷನಲ್ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ. ಇದಲ್ಲದೆ ಸುಖೋಯ್ 57 ಸ್ಟೆಲ್ತ್ ಫೈಟರ್ ಜೆಟ್ ಬಗ್ಗೆಯೂ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಇದು ರಷ್ಯಾದ ಅತ್ಯಾಧುನಿಕ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್. ಅಂದ್ರೆ ರಡಾರ್ಗಳಿಗೂ ಸಿಗದೆ ನುಗ್ಗಿ ಹೊಡೆಯುವ ತಾಕತ್ತು ಇದಕ್ಕಿದೆ. ರಷ್ಯಾ ಇದನ್ನ ಭಾರತಕ್ಕೆ ನೀಡಲು ರೆಡಿಯಾಗಿದೆ. ರೀಲೋಸ್ ಅಗ್ರಿಮೆಂಟ್, ಭಾರತೀಯ ನೌಕಾಪಡೆಗೆ ಆನೆ ಬಲ. ಸ್ನೇಹಿತರೆ, ಪುಟಿನ್ ಬರೋದಿಕ್ಕೂ ಮುನ್ನವೇ ರಷ್ಯಾ ಸಂಸತ್ತು ಭಾರತದ ಜೊತೆಗಿನ ಒಂದು ಮಹತ್ವದ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಅದೇ ರೀಲೋಸ್ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಸಪೋರ್ಟ್. ಇದರ ಅರ್ಥ ಸರಳ. ಇನ್ಮುಂದೆ ಭಾರತದ ಯುದ್ಧ ನೌಕೆಗಳು ಮತ್ತು ವಿಮಾನಗಳು ರಷ್ಯಾದ ಮಿಲಿಟರಿ ಬೇಸ್ಗಳನ್ನು ಬಳಸಿಕೊಳ್ಳಬಹುದು. ನಮ್ಮ ಹಡಗುಗಳಿಗೆ ಇಂಧನ ಬೇಕಾದ್ರೆ, ರಿಪೇರಿ ಬೇಕಾದ್ರೆ ರಷ್ಯಾದ ಬಂದರುಗಳಲ್ಲಿ ನಿಲ್ಲಿಸಬಹುದು. ಇದರಿಂದ ಆರ್ಕ್ಟಿಕ್ ಪ್ರದೇಶದಲ್ಲೂ ಭಾರತದ ನೌಕಾಪಡೆ ತನ್ನ ಪವರ್ ತೋರಿಸಲು ಸಾಧ್ಯ ಆಗಲಿದೆ.
ಇದೊಂದು ರೀತಿ ನಮ್ಮ ಬೆಸ್ಟ್ ಫ್ರೆಂಡ್ ಮನೆಗೆ ಹೋದಾಗ ಸಿಗೋ ಸವಲತ್ತುಗಳಿದ್ದಂತೆ. $100 ಬಿಲಿಯನ್ ಟಾರ್ಗೆಟ್ ಮತ್ತು ನ್ಯೂಕ್ಲಿಯರ್ ಪವರ್. ಭಾರತ ಮತ್ತು ರಷ್ಯಾ ಭಾರಿ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ನಮ್ಮಿಬ್ಬರ ನಡುವೆ ಭಾರಿ ಅಂತರ ಇದೆ. ಅದೇ ವ್ಯಾಪಾರದಲ್ಲಿನ ಅಂತರ. ನಾವು ರಷ್ಯಾದಿಂದ ಪೆಟ್ರೋಲ್, ಡೀಸೆಲ್ ಮತ್ತು ರಕ್ಷಣಾ ಸಾಮಗ್ರಿಗಳನ್ನು ಸಿಕ್ಕಾಪಟ್ಟೆ ಖರೀದಿ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಅಂದರೆ ನಾವು ರಷ್ಯಾದಿಂದ ಕೊಂಡುಕೊಳ್ಳೋದು ಬರೋಬ್ಬರಿ $64 ಬಿಲಿಯನ್ ಮೊತ್ತದ ವಸ್ತುಗಳು. ಆದರೆ ನಾವು ರಷ್ಯಾಗೆ ಮಾರಾಟ ಮಾಡ್ತಿರೋದು ಕೇವಲ $5 ಬಿಲಿಯನ್ ಮಾತ್ರ. ಅಂದರೆ ನಮ್ಮಿಬ್ಬರ ನಡುವೆ ಸುಮಾರು $60 ಬಿಲಿಯನ್ ಅಥವಾ 5.5 ಲಕ್ಷ ಕೋಟಿ ರೂಪಾಯಿ ಮೊತ್ತದ ವ್ಯಾಪಾರ ಕೊರತೆ ಇದೆ. ಹಾಗಾಗಿ ಈ ಭೇಟಿಯಲ್ಲಿ ಪುಟಿನ್ ಭಾರತದಿಂದ ಹೆಚ್ಚು ವಸ್ತುಗಳನ್ನು ಖರೀದಿಸುವ ಭರವಸೆ ನೀಡಲಿದ್ದಾರೆ. ಭಾರತದ ಔಷಧಿಗಳು, ಮೆಷಿನರಿಗಳು ಮತ್ತು ಕೃಷಿ ಉತ್ಪನ್ನಗಳಿಗೆ ರಷ್ಯಾದಲ್ಲಿ ಮಾರುಕಟ್ಟೆ ಸಿಗುವ ಸಾಧ್ಯತೆ ಇದೆ. ಇದು ನಮ್ಮ ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಬಲ ನೀಡಲಿದೆ. ಇದಿಷ್ಟೇ ಅಲ್ಲ, 2030ರ ವೇಳೆಗೆ ಉಭಯ ದೇಶಗಳ ನಡುವೆ $100 ಬಿಲಿಯನ್ ವ್ಯಾಪಾರದ ಗುರಿ ಇಟ್ಕೊಳ್ಳಲಾಗಿದೆ. ಮತ್ತೊಂದೆಡೆ ತಮಿಳುನಾಡಿನ ಕೂಡಂಕುಳಂ ಅಣುಸ್ಥಾವರದ ಹಾಗೆ ಭಾರತದಲ್ಲಿ ಇನ್ನಷ್ಟು ಹೊಸ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ನಿರ್ಮಿಸಲು ರಷ್ಯಾ ಸಹಾಯ ಮಾಡುವ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಕೆಂಗಣ್ಣು ಬೀಳ್ತಿದೆ ಅಮೆರಿಕ, ಕ್ಯಾರೆ ಅಂತಿಲ್ಲ ಭಾರತ. ಒಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರ್ಥಿಕ ನಿರ್ಬಂಧಗಳ ಹೆಸರಿನಲ್ಲಿ ರಷ್ಯಾದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇನ್ನೊಂದೆಡೆ ಯುಕ್ರೇನ್ ಯುದ್ಧ ನಡೀತಾನೆ ಇದೆ. ಇಂಥ ಹೊತ್ತಲ್ಲಿ ಭಾರತ ರಷ್ಯಾದ ಜೊತೆ ದೋಸ್ತಿ ಮುಂದುವರಿಸಿರೋದು ಅಮೆರಿಕಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಆದರೂ ಭಾರತ ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಬಿಟ್ಟುಕೊಟ್ಟಿಲ್ಲ. ನಮಗೆ ಕಡಿಮೆ ದರದಲ್ಲಿ ಆಯಿಲ್ ಬೇಕು, ನಮ್ಮ ಸೈನ್ಯಕ್ಕೆ ರಷ್ಯಾದ ವೆಪನ್ಸ್ ಬೇಕು. ಹೀಗಾಗಿ ಮೋದಿ ಸರ್ಕಾರ ಅಮೆರಿಕದ ಒತ್ತಡವಿದ್ರೂ ರಷ್ಯಾದ ಜೊತೆಗಿನ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಿದೆ. ಪೇಮೆಂಟ್ ವಿಷಯದಲ್ಲೂ ಡಾಲರ್ ಬದಲಿಗೆ ರೂಪಾಯಿ ಅಥವಾ ಬೇರೆ ಮಾರ್ಗಗಳನ್ನು ಹುಡುಕಲಾಗ್ತಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಡಿಸೆಂಬರ್ 4 ಮತ್ತು 5ರಂದು ನಡೆಯೋ ಈ ಭೇಟಿ ಕೇವಲ ಹಸ್ತಲಾಘವಕ್ಕೆ ಸೀಮಿತ ಆಗಿಲ್ಲ. ಇದು ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆ ಮತ್ತು ಆರ್ಥಿಕತೆಗೆ ದೊಡ್ಡ ಟಾನಿಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸುತ್ತೆ? ಅಮೆರಿಕ ಏನೇ ಅಂದ್ರೂ ನಾವು ರಷ್ಯಾದ ಜೊತೆಗಿನ ದೋಸ್ತಿ ಮುಂದುವರಿಸೋದು ಸರಿಯಾ, ಅಥವಾ ಅಮೆರಿಕದ ಮಾತಿಗೆ ಬೆಲೆ ಕೊಡಬೇಕಾ? ಸುಖೋಯ್ 57 ಜೆಟ್ ಭಾರತಕ್ಕೆ ಬಂದ್ರೆ ಪಾಕಿಸ್ತಾನ ಮತ್ತು ಚೀನಾಕ್ಕೆ ನಡುಕ ಹುಟ್ಟೋದು ಗ್ಯಾರಂಟಿನಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ತಪ್ಪದೇ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.